ಕಾರ್ಮಿಕರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ರಾಮದುರ್ಗ. ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳನ್ನು ಶೀಘ್ರವಾಗಿ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ ಸಂಘದ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ರಾಮದುರ್ಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 2-3 ವರ್ಷಗಳಿಂದ ಕಾರ್ಮಿಕರು ಹಾಗೂ ಅವರ ಮಕ್ಕಳಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳಡಿ ದೊರೆಯಬೇಕಾದ ಹಣವು ಡಿಬಿಟಿ ಮೂಲಕ ವಿಳಂಬವಾಗಿ ಜಮೆಯಾಗುತ್ತಿದೆ. ಆನ್ಲೈನ್ ತಂತ್ರಾಂಶದಲ್ಲಿರುವ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಿ ಸೌಲಭ್ಯಗಳ ಹಣವನ್ನು ಸಕಾಲದಲ್ಲಿ ಕಾರ್ಮಿಕರ ಖಾತೆಗೆ ಜಮಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬಿಎಂಎಸ್ ಕಟ್ಟಡ ಕಾರ್ಮಿಕರ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿ ಘೋಷಣೆಗಳನ್ನು ಕೂಗಿ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಾರುತಿ ವಾರ್ತೆಪ್ಪನವರ, ಪ್ರೇಮ ಆಲಗುಂಡಿ ಸೇರಿದಂತೆ ಕಾರ್ಮಿಕ ಮುಖಂಡರು ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ ಕಲಾದಗಿ, ರಾಮದುರ್ಗ. ಅತಿ ಜರೂರವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಅದೇ ರೀತಿ ಈ ರಾಮದುರ್ಗ ತಾಲೂಕಿನ ಹಾಗೂ ಸಮಸ್ತ ಕಟ್ಟಡ ಕಾರ್ಮಿಕರಲ್ಲಿ ಇರ್ತಕ್ಕಂಥ ತೊಂದರೆಗಳು ಹಾಗೂ ಆನ್ಲೈನ್ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಎಲ್ಲ ಒಂದು ಸಮಸ್ಯೆಯನ್ನು ಅತಿ ಜರೂರವಾಗಿ ಬಗೆಹರಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ನೀಡಲಾಗಿದೆ. ಮಾಡಬೇಕು ಎಲ್ಲಿ ಕಳಿಸ್ಬೇಕು ಹೇಳಿ ಕಾರ್ಮಿಕರು ಆಯಿತು. ಡಿಸೋ ಮೂಲಕ ಕಾರ್ಮಿಕ ಇಲಾಖೆ ಮನೆಗಳು ಭಾಳ ಎಲ್ಲ ನ್ಯಾಯದ ಮನೆಗಳು ಇದ್ದಾವೆ. ಎಷ್ಟು ಸೌಲಭ್ಯ ಬೇಕು ಅಂತ ಡಿಸೋ ಮೂಲಕ ನಾವು ನಮ್ಮ ಇಲಾಖೆ ಕಳಿಸ್ಕೊಂಡು